ಪ್ರೇಮಜೀವಿಯ ಈ ಕಥಾ ಪ್ರಪಂಚಕ್ಕೆ ಮುದ್ದು ಮನಸ್ಸುಗಳಿಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ನಿನ್ನೆ ದೇವರ ಮಕ್ಕಳು ಕಥೆಯನ್ನು ಕೇಳಿದ್ರಿ. ಅದರ ಮುಂದುವರೆದ ಭಾಗ ಅಂದರೆ ಮುತ್ತ ಹನುಮಯ್ಯನವರು ಆ ಮಕ್ಕಳನ್ನು ಅಂಗಾಂಗ ಕಳೆದುಕೊಂಡಿದ್ದ ಮಕ್ಕಳನ್ನು ನೋಡಬೇಕು ಅಂತ ಹೊರಟಾಗ ಏನಾಯಿತು, ಅಲ್ಲಿ ಅವರಿಗೆ ಆದಂತಹ ಅನುಭವ ಎಂಥದ್ದು, ಇದನ್ನು ಈ ಭಾಗದಲ್ಲಿ ವಿಸ್ತರಿಸಲಾಗಿದೆ. ಜೀಪು ಬಂದು ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ನಿಂತುಕೊಂಡಿತು. ಇಸ್ಮಾಯಿಲ್ ಹಾಗೂ ಮುತ್ತ ಹನುಮಯ್ಯ ಇಬ್ಬರೂ ಜೀಪಿನಿಂದ ಇಳಿದು ಆಸ್ಪತ್ರೆಯ ರಿಸೆಪ್ಷನ್ ಹಾಲ್ಗೆ ಬಂದರು. ಇಸ್ಮಾಯಿಲ್ನ ನೋಡಿ ಅಲ್ಲಿದ್ದ ಪೇದೆಗಳಿಬ್ಬರೂ ಸೆಲ್ಯೂಟ್ ಮಾಡಿದರು. ಜೊತೆಗಿದ್ದ ಮುತ್ತ ಹನುಮಯ್ಯನವರತ್ತಲೂ ದೇಶಾವರಿನಗೆ ಬೀರಿದರು. ಔಪಚಾರಿಕವೆಂಬಂತೆ ಇವರಿಂದಲೂ ಪ್ರತಿಕ್ರಿಯೆಯ ನಗು ಹೊರಬಿದ್ದಿತ್ತು. ಆದರೆ ಆ ನಗುವಿನಲ್ಲಿ ಜೀವಂತಿಕೆ ಇರಲಿಲ್ಲ. ಮನಸ್ಸಿನ ತುಂಬ ಆ ಮಕ್ಕಳದ್ದೇ ಚಿಂತೆ. ಮೊದಲಿದ್ದಷ್ಟು ಚೈತನ್ಯ ಅವರ ನಗುವಿನಲ್ಲಿಲ್ಲ ಎನ್ನುವುದು ಪೇದೆಗಳಿಗೂ ತಿಳಿಯಿತು. ಪರಸ್ಪರ ಮುಖ ನೋಡಿಕೊಂಡು ಸುಮ್ಮನಾದರು. ಆದರೆ ಮುತ್ತ ಹನುಮಯ್ಯನವರು ಈ ಯಾವುದನ್ನೂ ಯೋಚಿಸದೆ ಮಕ್ಕಳನ್ನು ಮಲಗಿಸಿದ್ದ ವಾರ್ಡ್ನತ್ತ ಇನ್ಸ್ಪೆಕ್ಟರ್ ಇಸ್ಮಾಯಿಲ್ ಜೊತೆ ಹೆಜ್ಜೆ ಹಾಕಿದರು. ಆಸ್ಪತ್ರೆಯ ವಾರ್ಡ್ನಲ್ಲಿ ಸಾಲಾಗಿ ಮಕ್ಕಳನ್ನು ಮಲಗಿಸಿದ್ದಾರೆ. ಅವರನ್ನು ನೋಡಿದ ಕೂಡಲೇ ಮೊದಲೇ ಸೋತಿದ್ದ ಆ ವಯೋವೃದ್ಧರ ಮನಸ್ಸು ಮತ್ತಷ್ಟು ಮುದುಡಿತು. ದುಃಖದಿಂದ ಕಣ್ಣಂಚು ತೇವಗೊಂಡಿತು. ಹಾಗೆಯೇ ಬಂದವರೇ ಆ ಮಕ್ಕಳ ಮುಂದೆ ನಿಂತರು. ಅಲ್ಲಿ ಆ ಯಾವ ಮಕ್ಕಳಿಗೂ ಪ್ರಜ್ಞೆ ಇಲ್ಲ. ಹೊಟ್ಟೆ ಹಾಗೂ ಕಣ್ಣುಗಳಿಗೆ ಬ್ಯಾಂಡೇಜ್ ಸುತ್ತಲಾಗಿದೆ. ದಪ್ಪ ದಪ್ಪ ಬ್ಯಾಂಡೇಜನ್ನು ನೋಡಿ, ಅವರ ಸ್ಥಿತಿಯನ್ನು ನೋಡಿ ಮುತ್ತ ಹನುಮಯ್ಯನವರ ಕಣ್ಣಿಗೆ ಕತ್ತಲೆ ಕವಿದಂತಾಗಿತ್ತು. ರಾಮ, ಅದೆಷ್ಟು ಹಿಂಸೆಯನ್ನು ಅನುಭವಿಸಿದವೋ ಈ ಮಕ್ಕಳು. ಗಡಿಯಾರದ ದೊಡ್ಡ ಮುಳ್ಳು 12ಕ್ಕೆ ಬಂದು ನಿಂತಿತ್ತು. ಚಿಕ್ಕ ಮುಳ್ಳು 5 ಸಮೀಪಿಸಿತ್ತು. ಸಂಜೆ 5 ಸೂಚಕವೆಂಬಂತೆ ಬೆಲ್ ಬಾರಿಸಿತ್ತು. ಯಥಾಪ್ರಕಾರ ಜನರಲ್ ಚೆಕಪ್ಗಾಗಿ ಡ್ಯೂಟಿ ಡಾಕ್ಟರ್ ಅಲ್ಲಿಗೆ ಬಂದರು. ಡಾಕ್ಟರ್ ರಾಬರ್ಟ್ ಅವರನ್ನು ಕಂಡ ಕೂಡಲೇ ಮುತ್ತ ಹನುಮಯ್ಯನವರಿಗೆ ಏನೋ ಒಂದು ನಿರಾಳ ನೆಮ್ಮದಿ. ಅವರು ಬಂದ ಕೂಡಲೇ ಮುತ್ತ ಹನುಮಯ್ಯನವರಿಗೆ ನಮಸ್ಕರಿಸಿದರು. ಯಾಕಂದರೆ ಅವರಿಗೂ ಕೂಡ ಮುತ್ತ ಹನುಮಯ್ಯನವರು ಪರಿಚಿತರೇ. ಬರಗಾಲದಲ್ಲಿ ಮಳೆ ಸುರಿದಂತಾಗಿತ್ತು ಮುತ್ತ ಹನುಮಯ್ಯನವರಿಗೆ. ಆ ಡಾಕ್ಟರ್ಗೂ ಮುತ್ತ ಹನುಮಯ್ಯನವರಿಗೂ ಮೊದಲೇ ಪರಿಚಯವಿದ್ದಿದ್ದರಿಂದ ಹೆಚ್ಚೇನೂ ಕೇಳಲಿಲ್ಲ. ಇವರತ್ತ ಮುಗುಳ್ನಕ್ಕು ಮಕ್ಕಳತ್ತ ಅವರೂ ಕೂಡ ಆಲೋಚನೆಯ ಧಾಟಿಯಲ್ಲಿ ತಿರುಗಿದರು. 5-10 ನಿಮಿಷಗಳ ಚೆಕಪ್ ಮುಗಿಸಿ ತಮ್ಮ ಕೋಣೆಯತ್ತ ಹೊರಡಲು ತಿರುಗಿದರು. ಆಗ ಮುತ್ತ ಹನುಮಯ್ಯನವರು, ಡಾಕ್ಟ್ರೇ, ಕ್ಷೀಣ ದನಿ. ಮುತ್ತ ಹನುಮಯ್ಯನವರ ಧ್ವನಿ ಅಷ್ಟೊಂದು ದುರ್ಬಲವಾಗಿರುತ್ತದೆ ಅಂತ ಸ್ವತಃ ಡಾಕ್ಟರ್ ಕೂಡ ಅಂದಾಜಿಸಿರಲಿಲ್ಲ. ರಾಬರ್ಟ್ ಇವರತ್ತ ನೋಡಿದರು. ಏನು ಸರ್, ಹೇಗಿದ್ದೀರಿ? ಏನಿವತ್ತಿಲ್ಲಿ ಬಂದಿದ್ದೀರಾ? ಇಲ್ಲಿ ಯಾರಾದರೂ ನಿಮಗೆ ಬೇಕಾದ ಮಕ್ಕಳಿದ್ದಾರಾ? ಸಹಜ ಕುತೂಹಲವೆಂಬಂತೆ ಕೇಳಿದರು. ಇಲ್ಲ, ನೋವಿಗೆ ಪ್ರತಿಸ್ಪಂದಿಸೋದಕ್ಕೆ ನಮ್ಮ ಮಕ್ಕಳೇ ಆಗಬೇಕು ಅಂತ ಏನಿಲ್ಲ ಅಲ್ವಾ ಡಾಕ್ಟ್ರೇ? ಮುತ್ತ ಹನುಮಯ್ಯನವರ ಮಾತಿನಲ್ಲಿ ತೂಕವಿತ್ತು. ರಾಬರ್ಟ್ಗೆ ಮಾತು ಹೊರಡಲಿಲ್ಲ. ಮುತ್ತ ಹನುಮಯ್ಯನವರ ಒಳಗೆ ಅದೆಂತಹ ಭಾವ ಸಂಘರ್ಷ ಏರ್ಪಟ್ಟಿದೆ ಎನ್ನುವುದು ಡಾಕ್ಟರ್ಗೆ ಅರ್ಥವಾಯಿತು. ಸರಿ ಬನ್ನಿ ಅಂತಷ್ಟೇ ಹೇಳಿ ತಮ್ಮ ಜೊತೆಗೆ ಕರೆದುಕೊಂಡು ಹೋದರು. ಮುತ್ತ ಹನುಮಯ್ಯನವರ ಜೊತೆಗೆ ಇಸ್ಮಾಯಿಲ್ ಕೂಡ ಅವರನ್ನು ಹಿಂಬಾಲಿಸಿದರು. 100 ಪ್ರಶ್ನೆಗಳು, 1000 ಸಂದೇಹಗಳು ಮುತ್ತ ಹನುಮಯ್ಯನವರನ್ನು ಕಾಡುತ್ತಿದ್ದವು. ಆ ಸಂಶಯಗಳಿಗೆ ಉತ್ತರವನ್ನು ಕಂಡುಕೊಳ್ಳಲೇಬೇಕಿತ್ತು. ಇಸ್ಮಾಯಿಲ್ ಕೂಡ ಅದೇ ಆಲೋಚನೆಯಲ್ಲಿದ್ದರು. ಈ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ನಾನು ಯಾವನಾದರೂ ಸಿಕ್ಕಿದ್ರೆ ಇಲ್ಲೇ ಸಿಗಿದು ತೋರಣ ಕಟ್ಬಿಡ್ತೀನಿ. ಆ ಭಾವ ಇಸ್ಮಾಯಿಲ್ ಮುಖದಲ್ಲಿ ತಾಂಡವವಾಡ್ತಾ ಇತ್ತು. ಡಾಕ್ಟರ್ ಕ್ಯಾಬಿನ್ನಲ್ಲಿ ಇಬ್ಬರು ಎದುರು ಬದುರಾಗಿ ಕುಳಿತರು. ಈಗ ಇನ್ಸ್ಪೆಕ್ಟರ್ ಇಸ್ಮಾಯಿಲ್ ಮಾತಿಗೆ ಆರಂಭಿಸಿದರು. ಡಾಕ್ಟರ್, ಮಕ್ಕಳು ಹೇಗಿದ್ದಾರೆ? ಪರವಾಗಿಲ್ವಾ? ಅವರ ಜೀವಕ್ಕೇನು ತೊಂದರೆ ಇಲ್ಲ ತಾನೇ? ರಾಬರ್ಟ್ ಅವರ ಕಡೆ ಶುಷ್ಕ ನೋಟ ಬೀರಿದರು. ಮುತ್ತ ಹನುಮಯ್ಯನವರು ತಲೆ ತಗ್ಗಿಸಿ ಕುಳಿತಿದ್ದರು. ಆ ಮಕ್ಕಳು ಇಲ್ಲಿಗೆ ಬಂದಾಗ ಹೇಗಿದ್ದರು, ಈಗ ಹೇಗಿದ್ದಾರೆ? ಒಂದೇ ಮಾತು ಮುತ್ತ ಹನುಮಯ್ಯನವರಿಂದ ಬಂದದ್ದು. ರಾಬರ್ಟ್ ಗಮನ ಈಗ ಮುತ್ತ ಹನುಮಯ್ಯನವರ ಕಡೆಗೆ ತಿರುಗಿತು. ನೋಡಿ ಸರ್, ಆ ಮಕ್ಕಳು ಇಲ್ಲಿಗೆ ಬಂದು 3-4 ದಿನಗಳಾಗಿವೆ. ಆಗ ಹೇಗಿದ್ದರೋ ಈಗಲೂ ಹಾಗೆ ಇದ್ದಾರೆ. ಚೈತನ್ಯವಿಲ್ಲ, ಮುಖದಲ್ಲಿ ಪ್ರಸನ್ನತೆ ಇಲ್ಲ. ಆ ನೋವು ಅವರನ್ನು ಈಗಲೂ ಕಾಡ್ತಾ ಇದೆ. ಆ ಹಿಂಸೆ ಇವತ್ತಿಗೂ ನರಕ ಯಾತನೆಯನ್ನು ನೀಡ್ತಾ ಇದೆ.
ಪಾಪ ತಮಗೇನಾಗಿದೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಪುಟ್ಟ ಮಕ್ಕಳು ಸರ್, ಅದು ಹೇಗೆ ಇವ್ರನ್ನ ಕಿಡ್ನ್ಯಾಪ್ ಮಾಡಿ ಕಿಡ್ನಿ ಕಣ್ಣು ಎಲ್ಲ ಕಿತ್ಕೊಂಡು ಬಿಡ್ತಾರೆ? ಯಪ್ಪ, ಇದನ್ನೆಲ್ಲ ನೋಡ್ತಾ ಇದ್ದರೆ ಮಕ್ಕಳ ಸಾಗಾಣಿಕೆಯ ದೊಡ್ಡ ಜಾಲವೇ ಇದ್ದಂತಿದೆ ಅಂತ ಹೇಳಿ ಇಸ್ಮಾಯಿಲ್ ಕಡೆಗೆ ನೋಡಿದರು ರಾಬರ್ಟ್. ಮುತ್ತ ಹನುಮಯ್ಯನವರು ಆ ಕ್ಷಣ ಇಸ್ಮಾಯಿಲ್ ಕಡೆಗೆ ನೋಡಿದರು. ಇಬ್ಬರ ನೋಟದ ಅರ್ಥ ಒಂದೇ ಆಗಿತ್ತು. ಆ ನೋಟವನ್ನು ತಿಳಿದವನಂತೆ ಇಸ್ಮಾಯಿಲ್ ಗಂಭೀರವಾಗಿ ನಿಂತುಕೊಂಡ. ಅದೆಲ್ಲ ಸರಿ, ಈಗ ನಾವು ಏನು ಮಾಡಬಹುದು? ಇಸ್ಮಾಯಿಲ್ ಕೇಳಿದ. ಮುತ್ತ ಹನುಮಯ್ಯನವರದ್ದು ಅದೇ ಪ್ರಶ್ನೆ. ಏನು ಮಾಡಬಹುದು ಅಂದರೆ? ನನಗೆ ಅರ್ಥ ಆಗಲಿಲ್ಲ. ರಾಬರ್ಟ್ ಪ್ರಶ್ನಾರ್ಥಕವಾಗಿ ಮುತ್ತ ಹನುಮಯ್ಯನವರನ್ನೇ ನೋಡಿದರು. ಹಾಗಲ್ಲ, ಆ ಮಕ್ಕಳನ್ನು ನೋಡೋಕ್ಕೆ ತುಂಬ ಕಷ್ಟವಾಗ್ತಿದೆ. ಮೊದಲಿನಂತೆ ಏನಾದರೂ ಮಾಡಬಹುದಾ? ಯಾರಾದರೂ ಅಂಗಾಂಗಗಳನ್ನು ನೀಡಿದರೆ ಶಸ್ತ್ರಚಿಕಿತ್ಸೆ ಮಾಡಬಹುದಾ? ನೀವು ಹೇಳೋದು ಸರಿಯೇ ಸರ್, ಆದರೆ ಇಷ್ಟೂ ಜನ ಮಕ್ಕಳಿಗೆ ಯಾರು ಅಂಗಾಂಗಗಳನ್ನ ನೀಡ್ತಾರೆ? ಶಸ್ತ್ರಚಿಕಿತ್ಸೆಗೆ ಲಕ್ಷಗಳಿಗೆ ಬೆಲೆ ಇಲ್ದಂಗೆ ಖರ್ಚಾಗುತ್ತೆ. ಅದನ್ನೆಲ್ಲ ತುಂಬೋರು ಯಾರು? ಒಬ್ರಿಗೋ ಇಬ್ಬರಿಗೋ ಆದರೆ ಹೇಗೋ ಹಣ ಹೊಂದಿಸಬಹುದು. ಆದರೆ 20 ಜನ ಮಕ್ಕಳಿಗೆ ಎಲ್ಲಿಂದ ತರ್ತೀರಿ ಹಣನ? ಯಾರಾದರೂ ದೊಡ್ಡವರು ಇದ್ರ ಬಗ್ಗೆ ಗಮನ ಕೊಟ್ಟರೆ, ದಾನಿಗಳೇನಾದರೂ ಬಂದರೆ ಮನಸ್ಸು ಮಾಡಬೇಕಷ್ಟೆ. ಇಲ್ದಿದ್ರೆ ನೋ ಯೂಸ್. ಐ ಲಾಸ್ಟ್ ಮೈ ಹೋಪ್. ಭರವಸೆಯೇ ಇಲ್ಲದಂತೆ ನೋಡಿದರು ರಾಬರ್ಟ್. ಅವರ ಮಾತಲ್ಲಿ ಅಸಹಾಯಕತೆ ಭಾವ ಇಣುಕಿತ್ತು. ಆ ಮಾತಿಗೆ ಮುತ್ತ ಹನುಮಯ್ಯನವರೇ ನಿರುತ್ತರರಾದರು. ಅವರು ಹೇಳಿದ್ದು ಸತ್ಯನೇ ಅಲ್ವಾ? ತಮ್ಮೊಳಗೆ ಮಾತನಾಡಿಕೊಂಡ್ರು. ಲಕ್ಷಗಳನ್ನು ಸಾವಿರದಂತೆ ಎಣಿಸಬೇಕು. ನನ್ನ ಹತ್ರ ಎಲ್ಲಿದೆ ಅಷ್ಟು ಹಣ? ಆ ಹುಡುಗರ ಅಪ್ಪ ಅಮ್ಮನನ್ನು ಭೇಟಿ ಮಾಡಿದ್ರೆ ಹೇಗೆ? ಇಂಥದ್ದೊಂದು ಪ್ರಶ್ನೆ ಮತ್ತು ಆಲೋಚನೆ ಮುತ್ತ ಹನುಮಯ್ಯನವರನ್ನು ಹೊಕ್ಕಿದ್ದೇ ತಡಮಾಡದೆ ರಾಬರ್ಟ್ ಮತ್ತು ಇಸ್ಮಾಯಿಲ್ ಮುಂದೆ ಆ ವಿಚಾರವನ್ನು ಹೇಳಿಬಿಟ್ರು. ಸರಿ ಸರ್, ನೀವು ಹೇಳೋದೇನೋ ಗುಡ್ ಐಡಿಯಾ. ಆದರೆ ಅವರ ವಿಳಾಸ ಎಲ್ಲಿದೆ? ಯಾರು ಹುಡ್ಕೋದಕ್ಕೆ ಸಾಧ್ಯನಾ? ಮಕ್ಕಳ ಹತ್ರ ಕೇಳೋಣ ಅಂದರೆ ಅವ್ರಿಗೆ ಪ್ರಜ್ಞೆನೇ ಇಲ್ವಲ್ಲ. ಅವ್ರಿಗೆ ಪ್ರಜ್ಞೆ ಬರೋವರೆಗೂ ಕಾಯೋ ಥರನೂ ಇಲ್ಲ. ಯಾಕಂದರೆ ಪರಿಸ್ಥಿತಿ ಬಿಗಡಾಯಿಸಿದರೆ ಅವರಲ್ಲಿ ಅದೆಷ್ಟು ಜನ ಇರ್ತಾರೋ, ಎಷ್ಟು ಜನ ಹೋಗ್ತಾರೋ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಅದು ಅಲ್ಲದೆ ನಾವು ಇನ್ನೂ ಎಷ್ಟು ದಿನ ತಾನೇ ಆಸ್ಪತ್ರೆಯಲ್ಲಿ ಅವ್ರನ್ನ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ? ರಾಬರ್ಟ್ ಅಸಹಾಯಕನಾಗಿ ಮಾತನಾಡಿದಾಗ ಮುತ್ತ ಹನುಮಯ್ಯನವರಿಗೂ ಮಾತು ಹೊರಡದಾಯಿತು. ಇಲ್ಲ, ಹಾಗೆಲ್ಲ ಮಾಡಬೇಡಿ. ಪಾಪ ಆ ಮಕ್ಕಳು ಎಲ್ಲಿಗೆ ತಾನೇ ಹೋದಾರು? ಆ ಮಕ್ಕಳ ವಿಳಾಸ ಹುಡುಕಿ ಅವರನ್ನು ಮನೆಗೆ ತಲುಪಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನಗೆ ಸ್ವಲ್ಪ ಸಮಯ ಕೊಡಿ. ಅಷ್ಟೊಂದು ಮುತ್ತ ಹನುಮಯ್ಯನವರು ನಿಧಾನವಾಗಿ ಕುರ್ಚಿಯಿಂದ ಮೇಲೆದ್ದರು. ಇಸ್ಮಾಯಿಲ್ ಕೂಡ ಮುತ್ತ ಹನುಮಯ್ಯನವರ ಕೈಯನ್ನು ಹಿಡಿದು, ಹೌದು ಡಾಕ್ಟ್ರೇ, ಅದೆಷ್ಟೇ ದಿನ ಆಗಲಿ ನಮಗೋಸ್ಕರ ಆ ಮಕ್ಕಳನ್ನ ನೀವು ಇಲ್ಲೇ ಇಟ್ಟು ಟ್ರೀಟ್ಮೆಂಟ್ ಕೊಡಿ. ಆ ಮಕ್ಕಳ ವಿಳಾಸವನ್ನು ಕಂಡುಹಿಡಿಯೋದು ನನಗೆ ಬಿಟ್ಟಿದ್ದು. ನಾನು ನಮ್ಮ ಚಾಚನ ಜೊತೆಗಿರ್ತೀನಿ. ಇಸ್ಮಾಯಿಲ್ ಹಾಗಂದಾಗ ಮುತ್ತ ಹನುಮಯ್ಯನವರು ನಿಧಾನವಾಗಿ ಇಸ್ಮಾಯಿಲ್ನ ಕೈಯನ್ನು ಅಮುಕಿದರು. ಆದರೆ ಗೊಂದಲದ ಪ್ರತಿಕ್ರಿಯೆಯನ್ನು ಹೊರಹಾಕಿದರು. ಯಾಕೆ ಚಾಚಾ, ಏನಾಯಿತು? ಆದರೆ ಹಾಗಂದ್ರೆ ಏನು? ಇಸ್ಮಾಯಿಲ್ನ ಮಾತಲ್ಲಿ ಗೊಂದಲ ಇಣುಕಿ ಹಾಕಿತ್ತು. ಏನಿಲ್ಲ, ಈ ಮಕ್ಕಳ ಆರೋಗ್ಯದ ಖರ್ಚು ಎಷ್ಟಾಗುತ್ತೋ ಅದನ್ನು ಹೊರುವವರು ಯಾರು? ನನಗೆ ಆ ದೇವರಷ್ಟು ಹಣದ ಶಕ್ತಿ ನೀಡಿಲ್ವಲ್ಲಪ್ಪ. ಅದು ನನಗೆ ಬಹಳನೇ ಬೇಜಾರಾಗ್ತಾ ಇದೆ. ಇಷ್ಟೇನಾ ಚಾಚಾ? ಅದಕ್ಕೆಲ್ಲ ಯಾಕೆ ಬೇಸರ ಮಾಡ್ಕೊಳ್ತೀರಾ? ಮೊದಲು ಆ ಮಕ್ಕಳ ತಂದೆ ತಾಯಿಯನ್ನ ಹುಡ್ಕೋಣ, ಆಮೇಲೆ ಅವರೇ ತಮ್ಮ ಮಕ್ಕಳ ಚಿಕಿತ್ಸಾ ವೆಚ್ಚವನ್ನು ನೋಡ್ಕೊಳ್ತಾರೆ. ಇಸ್ಮಾಯಿಲ್ನ ಮಾತು ಡಾಕ್ಟರ್ ರಾಬರ್ಟ್ ಅವ್ರಿಗೂ ಸರಿ ಎನಿಸಿತ್ತು. ಮುತ್ತ ಹನುಮಯ್ಯನವರಿಗೂ ಆ ಸಲಹೆ ಒಪ್ಪಿತವಾಯಿತು. ಅವರ ಮನಸ್ಸು ನಿರಾಳತೆಯತ್ತ ಹೊರಳಿತು. ಮುತ್ತ ಹನುಮಯ್ಯನವರು ಆಸ್ಪತ್ರೆಗೆ ಭೇಟಿ ನೀಡಿದ ಮರುದಿನವೇ ಪತ್ರಿಕಾ ಜಾಹೀರಾತೊಂದನ್ನು ಇಸ್ಮಾಯಿಲ್ ಜೊತೆಗೂಡಿ ನೀಡಿದರು. ಅದರ ಒಕ್ಕಣೆ ಈ ರೀತಿ ಇತ್ತು. ಪತ್ರಿಕಾ ಪ್ರಕಟಣೆ: ರಾಮಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಮನೆವಿಳಾಸವೇ ತಿಳಿಯದ ಮುಗ್ಧ ಮಕ್ಕಳು ದಾಖಲಾಗಿದ್ದಾರೆ. ಮಕ್ಕಳ ಮಾರಾಟ ಜಾಲದವರ ಕೈಗೆ ಸಿಲುಕಿ ಅವರು ನಲುಗಿದ್ದಾರೆ. ತಮ್ಮ ಅಂಗಾಂಗಗಳನ್ನೂ ಕಳೆದುಕೊಂಡು ಸದ್ಯ ಪ್ರಜ್ಞಾಹೀನರೂ ಆಗಿದ್ದಾರೆ. ಈ ಮಕ್ಕಳಿಗೆ ಸಂಬಂಧಿಸಿದವರು ಯಾರಾದರೂ ಇದ್ದಲ್ಲಿ ಈ ಕ್ಷಣವೇ ಈ ವಿಳಾಸವನ್ನು ಸಂಪರ್ಕಿಸಿ ಅಥವಾ ಈ ಕೆಳಗಿನ ಸಂಖ್ಯೆಯನ್ನು ಸಂಪರ್ಕಿಸಿ. ಹೀಗಂತ 10 ಸಂಖ್ಯೆಯುಳ್ಳ ಮೊಬೈಲ್ ನಂಬರ್ ಒಂದನ್ನು ನೀಡಲಾಗಿತ್ತು. ಖಂಡಿತವಾಗಿಯೂ ಈ ಜಾಹೀರಾತು ನೋಡಿದವರು ಹುಡುಕಿಕೊಂಡು ಬರ್ತಾರೆ ಅಂತಾನೆ ಅಂದುಕೊಂಡಿದ್ರು. ಆದರೆ ಆದದ್ದೇ ಬೇರೆ. 1, 2, 3 ದಿನ, ಹೀಗೆ ವಾರನೇ ಕಳೆದು ಹೋಯಿತು. 15 ದಿನವೂ ಆಯಿತು. ತಿಂಗಳು ಸಮೀಪಿಸಿತು. ಆದರೆ ಅಲ್ಲಿದ್ದ ಮಕ್ಕಳ ಪೈಕಿ ಯಾರೊಬ್ಬರ ಪೋಷಕರು ಸಹ ಆಸ್ಪತ್ರೆಯತ್ತ ಬರಲೇ ಇಲ್ಲ. ಇನ್ನೆಷ್ಟು ದಿನ ಅಂತ ಮಕ್ಕಳನ್ನ ಇಲ್ಲಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ? ಕಷ್ಟವಾಗುತ್ತೆ. ರಾಬರ್ಟ್ ಅಸಹಾಯಕರಾಗಿ ನುಡಿದಾಗ ಮುತ್ತ ಹನುಮಯ್ಯ ಹಾಗೂ ಇಸ್ಮಾಯಿಲ್ ಮತ್ತೆ ಡಾಕ್ಟರ್ ರಾಬರ್ಟ್ ಅವರನ್ನು ಭೇಟಿ ಮಾಡಿದರು.
ಮಕ್ಕಳನ್ನು ಉಳಿಸಿಕೊಳ್ಳಲು ಮನವಿ ಮಾಡಿದರು. ಆದರೆ ಅವರಿಂದ ಬಂದದ್ದು ನೀರಸ ಪ್ರತಿಕ್ರಿಯೆ. ಹಾಗಂತ ಆಸ್ಪತ್ರೆಯವರನ್ನು ಈ ವಿಷಯದಲ್ಲಿ ದೂಷಿಸುವಂತಿಲ್ವಲ್ಲ. ಈ ಮಕ್ಕಳ ಹೆತ್ತವರೇ ಇವರು ನಮ್ಮವರು ಅಂತ ಹುಡುಕಿಕೊಂಡು ಬರಲಿಲ್ಲ ಅಂದಮೇಲೆ ಅವರು ಯಾವ ಭರವಸೆ ಮೇಲೆ ಇಟ್ಕೊಳ್ತಾರೆ? ವ್ಯಾಪಾರಿ ಮನೋಭಾವದ ವೈದ್ಯರು ಇಲ್ಲಿಯವರೆಗೆ ಅವರನ್ನು ಇಟ್ಕೊಂಡಿದ್ದೇ ಹೆಚ್ಚಲ್ವಾ? ಮುತ್ತ ಹನುಮಯ್ಯನವರು ಸ್ವಗತವಾಗಿ ತಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ರು. ಹಾಗಂತ ಅಕ್ಷರಶಃ ಅನಾಥರೇ ಆಗಿದ್ದ ಆ ಮಕ್ಕಳನ್ನು ಹಾಗೆಯೇ ಬಿಟ್ಟು ಹೋಗುವುದು ಮುತ್ತ ಹನುಮಯ್ಯನವರಿಗೆ ಸರಿ ಕಾಣಲಿಲ್ಲ. ಇಸ್ಮಾಯಿಲ್ ಕಡೆಗೆ ತಿರುಗಿದವರೇ, ಇಸ್ಮಾಯಿಲ್, ಈ ಮಕ್ಕಳ ಮೇಲೆ ಆ ದೇವರಿಗೆ ಅದೆಂಥ ಕೋಪ? ಹೆತ್ತವರಿಗೆ ಯಾಕಿಷ್ಟು ಅವಜ್ಞೆ? ಪಾಪ, ಈ ಮಕ್ಕಳು ಮಾಡಿರೋ ತಪ್ಪಾದರೂ ಏನು ಇಸ್ಮಾಯಿಲ್? ಈ ಮಕ್ಕಳ ಪರವಾಗಿ ಯಾರೂ ಇಲ್ವಾ? ಇಲ್ಲ, ನನ್ನ ಮನಸ್ಸು ಒಪ್ತಾ ಇಲ್ಲ. ನಾನಂತೂ ಇದ್ದೀನಿ. ನನ್ನ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ಇವರ್ಯಾರೂ ಅನಾಥ ಮಕ್ಕಳಲ್ಲ, ಅವರು ದೇವರ ಮಕ್ಕಳು. ನನಗಾಗಿ ಆ ದೇವರು ಕಳಿಸಿದ ಮಕ್ಕಳು. ನನ್ನ ಉಸಿರಿರೋ ತನಕ ಈ ಹುಡುಗರಿಗೆ ಆಸರೆಯಾಗ್ತೀನಿ. ದಾನಿಗಳು ಯಾರಾದರೂ ಬಂದರೆ ಅವರ ಅಂಗಲಾಚಿ ಕೇಳ್ತೀನಿ, ಈ ಮಕ್ಕಳ ಅಂಗಾಂಗಗಳನ್ನು ಮತ್ತೆ ಶಸ್ತ್ರಚಿಕಿತ್ಸೆ ಮೂಲಕ ಒಂದುಗೂಡಿಸಬಹುದಾ ಅಂತ. ಮುತ್ತ ಹನುಮಯ್ಯನವರ ಮಾತಲ್ಲಿ ದೃಢ ನಿರ್ಧಾರವಿತ್ತು. ಅವರ ಕಂಠ ಗದ್ಗದಿತವಾಗಿತ್ತು. ಒಮ್ಮೆಲೆ ಇಂಥ ತೀರ್ಮಾನ ತೆಗೆದುಕೊಂಡ ಮುತ್ತ ಹನುಮಯ್ಯನವರನ್ನು ಕಂಡು ಇಸ್ಮಾಯಿಲ್ ಕೂಡ ಮಾತೇ ಇಲ್ಲದಂತಾದ. ಚಾಚಾ, ಇದೆಲ್ಲ ಸಾಧ್ಯ ಆಗುವ ಮಾತಾ? ಇಸ್ಮಾಯಿಲ್ ಕಕ್ಕುಲಾತಿಯಿಂದ ಕೇಳಿದರು. ಇಸ್ಮಾಯಿಲ್, ನೀನು ಕೂಡ ನಿನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ನನಗೆ ಯಾರೂ ಇಲ್ಲ ಅಂತ ಬಂದಾಗ ನಾನು ಕೈ ಹಿಡಿಯದೆ ಹೋಗಿದ್ದರೆ ಇವತ್ತು ಪೊಲೀಸ್ ಆಫೀಸರ್ ಆಗ್ತಿದ್ಯೇನಪ್ಪ? ಇಸ್ಮಾಯಿಲ್ ಆ ಮಾತು ಕೇಳಿ ತಲೆ ತಗ್ಗಿಸಿದ. ತಾನು ಮಾತನಾಡಿದ್ದು ತಪ್ಪು ಅನ್ನೋ ಪಶ್ಚಾತ್ತಾಪ ಅವನ ಮುಖಭಾವದಿಂದಲೇ ಗೊತ್ತಾಗ್ತಾ ಇತ್ತು. ಮುತ್ತ ಹನುಮಯ್ಯನವರು ಆ ಮಕ್ಕಳ ಮುಂದೆ ನಿಂತಾಗ ಆತ್ಮಾನಂದ, ಅತ್ಯಾನಂದ, ವಿಶೇಷ ಅನುಭೂತಿ ಅವರಲ್ಲಿ ಒಡಮೂಡಿತು. ಮುತ್ತ ಹನುಮಯ್ಯನವರಿಗೆ ಗೊತ್ತಿಲ್ಲದಂತೆ ಅನನ್ಯ ಅನುಭವ ಉಂಟಾಯಿತು. ಆ ಅತ್ಯುತ್ಸಾಹ ಅಮಿತಾನಂದದಲ್ಲಿಯೇ ಮಕ್ಕಳನ್ನು ಎತ್ತಿಕೊಳ್ಳಲು ಮುಂದಾದರು. ಇಸ್ಮಾಯಿಲ್, ಚಾಚಾ, ನಾನಿದ್ದೀನಿ ಅಂತ ಬಂದರು. ಇಬ್ಬರ ಮುಖದಲ್ಲೂ ಬಹುಕಾಲದ ಸಮಸ್ಯೆಯ ಬೆಟ್ಟವೊಂದು ಮಂಜುಗಡ್ಡೆಯಂತೆ ಕರಗಿದ ಭಾವ ವ್ಯಕ್ತವಾಗಿತ್ತು. ಅಲ್ಲಿಗಾಗಲೇ ಇಸ್ಮಾಯಿಲ್ ತನ್ನ ಇಲಾಖೆಯ ಅನುಮತಿಯ ಮೇರೆಗೆ ಮಕ್ಕಳನ್ನು ಮುತ್ತ ಹನುಮಯ್ಯನವರ ಅನಾಥಾಶ್ರಮಕ್ಕೆ ಸೇರಿಸುವಂತಹ ಎಲ್ಲ ಕಟ್ಟಳೆಗಳಿಗೆ ಒಪ್ಪಿಗೆಯನ್ನು ಪಡೆದೇ ಈ ನಿರ್ಧಾರವನ್ನು ಮಾಡಿದ್ದಾಗಿತ್ತು. ಆ ಕ್ಷಣವೇ ನಿರಾಳತೆಯ ಮಂದಹಾಸ ಇಬ್ಬರಿಂದಲೂ ಹೊರಬಿದ್ದಿತ್ತು. ಮುತ್ತ ಹನುಮಯ್ಯನವರ ಅನಾಥಾಲಯ ಈ ಮಕ್ಕಳ ಆಗಮನಕ್ಕಾಗಿ ಕಾದು ನಿಂತಿತ್ತು. ಇಂತಿ ನಿಮ್ಮವ ಪ್ರೇಮಜೀವಿ.